ನನ್ನ ಹೆಸರು ಆಲಿಸ್ ವಿಮಲ ಅಂತ. ನಾವು CSI ಬೆತಾನಿಯಾ ಚರ್ಚ್ ಬೊಳ್ಮ ಕೊಣಾಜೆ ಮಂಗಳೂರು ಇಲ್ಲಿಂದ ಬಂದಿದ್ದೇವೆ. ನಾವೊಂದು ತಂಡವಾಗಿ ಒಂದು 15 ಮಂದಿ ಬಂದಿದ್ದೇವೆ. ನಮ್ಗೆ ಈ ಸ್ನೇಹಾಲಯದ ಬಗ್ಗೆ ಹೆಸರು ಕೇಳಿ ಅವರಿವರಿಂದ ಕೇಳಿ ತಿಳ್ಕೊಂಡು ಸ್ವಲ್ಪ ವಿಸಿಟ್ ಮಾಡುವ ಅಂತ ಅನ್ನಿಸ್ತು. ಹಾಗೆ ಇಲ್ಲಿ ಬಂದಿದ್ದೇವೆ. ಬಂದು ನೋಡಿ ಒಬ್ಬ ಮನುಷ್ಯರು ಒಂದು ದೇವರ ಸೇವೆಗೆ ಯಾವ ರೀತಿಯಲ್ಲಿ ಕರೆಯಲ್ಪಡಬಹುದು ಅಂದ್ರೆ ಏನು ಹಣ ಇಲ್ಲದೆ ಇಲ್ಲಿ ಸುಂದರವಾದ ಒಂದು ಸ್ನೇಹಾಲಯವನ್ನು ಕಟ್ಟುವ ರೀತಿಯಲ್ಲಿ ದೇವರು ಅವರನ್ನು ಉಪಯೋಗಿಸಿಕೊಂಡಿದ್ದಾರೆ. ತುಂಬಾ ಅನಾಥರು, ದಿಕ್ಕಿಲ್ಲದವರು ಅಂದ್ರೆ ಮಾನಸಿಕ ಅಸ್ವಸ್ಥರನ್ನು ಅವರು ಆರೈಕೆ ಮಾಡುವ ರೀತಿಯನ್ನು ನಾವು ಇಲ್ಲಿ ಒಂದು 2 ತಾಸು ನಾವು ಅನುಭವ ಮಾಡಿದೆವು. ನನ್ನ ಜೀವನದಲ್ಲಿ ಒಂದು ಮರೆಯಲಾಗದ ಒಂದು ಘಟನೆ. ನಾವು ಕೂಡ ಇದರ ಮೂಲಕ ಇನ್ಸ್ಪಿರೇಷನ್ ಅನ್ನು ಹೊಂದುವಂತೆ ದೇವರು ಅವರ ಮೂಲಕ ನಮಗೆ ಕೃಪೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ದೇವರಿಗೆ ಕೂಡ ಥ್ಯಾಂಕ್ಸ್ ಹೇಳ್ತೇನೆ. ನನ್ನ ಹೆಸರು ಪ್ರಮೋದಿ ನಾಯಿ ಬಂಗೇರ್ ಅಂತ ಹೇಳಿ. ಈ ಸ್ನೇಹಾಲಯದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಈ ಸ್ನೇಹಾಲಯದಲ್ಲಿ ಇರುವಂತಹ ಪೇಷಂಟ್ ಗಳಿಗೆ ನೋಡುವಂತ ಒಂದು ಸೇವೆಯನ್ನು ಇಲ್ಲಿ ಮಾಡ್ತಾ ಇರೋದು ನೋಡುವಾಗ ನಿರ್ಗತಿಕ ಇರಬಹುದು, ಸಾರ್ವಜನಿಕ ಆಗಿ ಇರುವಂತಿರುವವರಿಗೆ ಎಲ್ಲರಿಗೂ ಬಾರಿ ಖುಷಿ ಆಗ್ತಾ ಇದೆ. ಮತ್ತೆ ನಾವು ಜೊತೆಯಾಗಿ ಇಲ್ಲಿ ಸೇರಿ ಬಂದಿರುವುದು ದೇವರ ನಾಮಕ್ಕೆ ಸ್ತೋತ್ರವನ್ನು ಹೇಳೋಳಾಗಿದ್ದೇನೆ. ನಾವೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಾಲಯದ ಹೇಳಿದ 2015ರಿಂದ ವೆನ್ಲಾಕಲ್ಲಿ ಇಲ್ಲಿಂದ ಫುಡ್ ಅನ್ನು ಸಪ್ಲೈ ಮಾಡ್ತಾರೆ ಅಂತ ಹೇಳಿ. ಅದೇ ಸಮಯದಲ್ಲಿ ನಾನು 2015ರಲ್ಲಿ ನಾನು ವೆನ್ಲಾಕಿದ್ದೆ. 23ವರೆಗೆ ನನ್ನ ಕರ್ತವ್ಯನಲ್ಲಿ ನಾನು ಟ್ರೈನಿಂಗ್ ಸೆಂಟರ್ ನೆಲೆಸಿದ್ದೇನೆ. ಆಗ ಯಾವ ಸ್ನೇಹಾಲಯ ಅಂತ ಗೊತ್ತಿರಲಿಲ್ಲ. ಇವತ್ತು ಈ ಸ್ನೇಹಾಲಯ ಇಲ್ಲಿಂದ ಊಟದ ವ್ಯವಸ್ಥೆ ಮಾಡ್ತಾರಂತ ಕೇಳಿ ತುಂಬಾ ಸಂತೋಷ ಆಯಿತು. ಹಾಗೆ ಇಲ್ಲಿರುವಂತ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ನಾನು ಇದೇ ಮುಂದಿನ ದಿನದಲ್ಲಿ ಆರೋಗ್ಯ ಕೊಡಲಿ ಅಂತ ಹೇಳಿ ಬೇಡಿಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಹರಿಣಿಯಸ್ ಬಂಗೇರ್ ಅಂತ. ನಾನು CSI ಬೆತಾನಿಯಾ ಚರ್ಚ್ ಬೊಲ್ಮಾ ಅಲ್ಲಿನ ಧರ್ಮಗುರುಗಳ ಪತ್ನಿ. ಈ ಸ್ಥಳ ಕೇವಲ ಒಂದು ಸ್ಥಳ ಅಲ್ಲ, ಆದ್ರೆ ಇಲ್ಲಿ ದೇವರ ಪ್ರಸನ್ನತೆ ತುಂಬವಾಗಿ ನೆಲೆಸಿತ್ತು. ಹಾಗಾಗಿ ನಾವು ಇಲ್ಲಿ ಬಂದು ನೋಡುವಾಗ ಬ್ರದರ್ ಜೋಸೆಫ್ ಅವರು ಎಲ್ಲವನ್ನು ವಿವರಿಸಿದ್ರು. ಮತ್ತು ಈ ಸಂಸ್ಥೆ ಇನ್ನು ಹೆಚ್ಚಾದ ರೀತಿಯಲ್ಲಿ ಬ್ರದರ್ ಜೋಸೆಫ್ ಮತ್ತು ಅವರ ಕುಟುಂಬ ಮತ್ತು ಇಡೀ ನಿಮ್ಮ ಟೀಮ್ ಬಳಗದವರಿಂದ, ಅದು ಈ ಇಡೀ ಮಂಗಳೂರಿನಲ್ಲ, ಇದು ಜಗತ್ತಿನಲ್ಲೇ ಒಂದು ಬೆಳಕಿನ ಭಾಗವಾಗಿ ಅದು ಕಾಣ್ಲಿಕ್ಕಾಗುವ ಹಾಗೆ ತಂದೆಯಾದ ದೇವರು ಈ ಸಂಸ್ಥೆಯನ್ನು, ಸಂಸ್ಥೆಯ ಪ್ರತಿಯೊಂದು ಪ್ರಾಣಗಳನ್ನು ಆಶೀರ್ವದಿಸಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು.